ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಯುದ್ಧ ಏನಾಗ್ತಿದೆ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ, ಅದು ಈಗ ಯುದ್ಧ ವಿರಾಮದಲ್ಲಿದೆ. ಅದು ಸಹ ಅನಿರ್ದಿಷ್ಟಾವಧಿಯ ಯುದ್ಧ ವಿರಾಮದಲ್ಲಿದೆ. ಯಾಕೆಂದ್ರೆ ಅಮೆರಿಕಗೆ ಮತ್ತೆ ಯುದ್ಧ ಮಾಡುವಂತಹ ಧೈರ್ಯ, ಮನಸ್ಸು, ದುಡ್ಡು ಯಾವುದೂ ಇಲ್ಲ. ಹಾಗಾಗಿ ಏನೋ ಕೆಳಗಡೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಯುದ್ಧ ವಿರಾಮ. ಇದಕ್ಕೇನು ಒಂದು ಡೇಟ್ ಇಲ್ಲ, ಎಂಥದ್ದು ಇಲ್ಲ. ಮಾತುಕತೆ ನಡೀತಾನೆ ಇರುತ್ತೆ, ನಾವು ಒಪ್ಪಂದಕ್ಕೆ ಬರೋವರೆಗೂ ಯುದ್ಧ ವಿರಾಮ ಅಂತ ಅಮೆರಿಕ, ಟ್ರಂಪ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಇದರ ನಡುವೆ ಅಮೆರಿಕದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಏನು ಅಂದ್ರೆ, ಅಮೆರಿಕದಲ್ಲಿ ಟ್ರಂಪ್ ಘೋಷಣೆ ಮಾಡಿದರೆ ಯುದ್ಧ ಮುಗಿದು ಹೋಗಿದೆ ಅಂತ. ಅದರ ಹಿಂದಿರುವ ರಾಜಕಾರಣ, ಅದರ ಬಗ್ಗೆ ನಾನು ಆಮೇಲೆ ವಿವರಿಸ್ತೀನಿ. ಅದರ ಜೊತೆಗೆ ಈಗ ಅಮೆರಿಕ ಇಸ್ರೇಲ್ಗೆ 6,500 ಟನ್ 6,500 ಟನ್ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿದೆ. ಸೊ ಅದರ ಅರ್ಥ, ಇಸ್ರೇಲ್ ಏಕಾಂಗಿಯಾಗಿ, ಅಂದ್ರೆ ನೇರವಾಗಿ ಅಮೆರಿಕ ಯುದ್ಧಕ್ಕೆ ಬರಲ್ಲ. ಇಸ್ರೇಲ್ ಮೂಲಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಗೆ ಇಸ್ರೇಲ್ ಸಜ್ಜುಗೊಂಡಿದೆ. ಸೊ ಈ ಬಾರಿ ಕೇವಲ ಇಸ್ರೇಲ್ ಮಾತ್ರ ಇರಾನ್ ಮೇಲೆ ದಾಳಿ ಮಾಡುತ್ತೆ. ಆ ಮೂಲಕ ದಿಸ್ ಈಸ್ ಗೋಯಿಂಗ್ ಟು ಬಿ ಇಸ್ರೇಲ್ ವರ್ಸಸ್ ಇರಾನ್ ಯುದ್ಧ. ಅವರಿಬ್ಬರ ನಡುವೆ ಯುದ್ಧವಾಗಿ ಎರಡನೇ ರೌಂಡ್ ಯುದ್ಧ ನಡೆಯುವ ಸಾಧ್ಯತೆಗಳಿದೆ. ಸೊ ಏನು ಈ ಬೆಳವಣಿಗೆ, ಏನು ಟ್ರಂಪ್ ಘೋಷಣೆ ಮಾಡ್ಕೊಂಡಿದಾರಲ್ಲ, ಯುದ್ಧ ಆಗೋಯ್ತು, ಮುಗಿದೋಯ್ತು, ಕಂಪ್ಲೀಟ್ ಆಗೋಯ್ತು ಅಂತ, ಅದರ ಹಿಂದಿನ ರಾಜಕಾರಣ ಏನು, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ 6,500 ಟನ್ ಶಸ್ತ್ರಾಸ್ತ್ರಗಳನ್ನ ಕಳಿಸಿದಾರಲ್ಲ, ಅದರ ಬಗ್ಗೆ ಹೇಳೋದಾದ್ರೆ, ಇಸ್ರೇಲ್ನಲ್ಲಿರುವಂತಹ ಟಿವಿ ಚಾನಲ್ 12 ಅನ್ನುವಂತಹ ಟಿವಿ ಚಾನಲ್ ಒಂದು ವಿಶೇಷವಾದಂತಹ ಸುದ್ದಿಯನ್ನ ಬಿತ್ತರಿಸಿದೆ. ಅದು ಏನು ಅಂದ್ರೆ, ಅಮೆರಿಕದಿಂದ ನಮಗೆ 6,500 ಟನ್ ಶಸ್ತ್ರಾಸ್ತ್ರಗಳು ಬಂದಿದ್ದಾವೆ. ಇದರಲ್ಲಿ ಆರ್ಮಿ ಟ್ರಕ್ಕುಗಳಿಂದ ಹಿಡಿದು ಸಿಡಿಮದ್ದು, ಗುಂಡುಗಳು, ಏನೇನು ಬೇಕೋ ಅವೆಲ್ಲವೂ ಸಹ ಬಂದಿಳಿದಿದ್ದಾವೆ ಅಂತ ಒಂದು ವರದಿಯನ್ನ ಪ್ರಸಾರ ಮಾಡಿದೆ. ಆ ಮೂಲಕ ಇಸ್ರೇಲ್ ಯಾವುದೇ ಕ್ಷಣ ಇರಾನ್ ಮೇಲೆ ಮತ್ತೆ ದಾಳಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅನ್ನುವಂತಹ ಸುದ್ದಿ ಈ ಮೂಲಕ ನಮಗೆ ಕನ್ಫರ್ಮ್ ಆಗ್ತಾ ಹೋಗ್ತಿದೆ. ಹಾಗಾದ್ರೆ ಇದರ ಉದ್ದೇಶ ಏನು, ಯಾಕೆ ಅನ್ನೋದನ್ನ ನಾವು ಅಮೆರಿಕದ ಆ ಟ್ರಂಪ್ ಹೇಳಿಕೆ ಇದೆಯಲ್ಲ, ಆಗ್ಲೇ ಹೇಳದ್ನಲ್ಲ, ಯುದ್ಧ ಓವರ್, ಮುಗಿದೋಯ್ತು, ಯುದ್ಧ ಮುಗಿದೋಯ್ತು ಅಂತ ಒಂದು ಘೋಷಣೆಯನ್ನ ಟ್ರಂಪ್ ಮಾಡ್ಕೊಂಡಿದಾರಲ್ಲ, ಅಲ್ಲಿದೆ. ಯಾಕೆ ಟ್ರಂಪ್ ಅಂತ ಘೋಷಣೆಯನ್ನ ಮಾಡ್ಕೊಂಡಿದ್ದು? ಯಾಕಂದ್ರೆ ಯುದ್ಧ ಮುಗಿದಿಲ್ಲ, ಹೊರ್ಮುಜ್ ಸ್ಟ್ರೈಟ್ ಹಾಗೆ ಇದೆ, ಅಮೆರಿಕನು ಬ್ಲಾಕೇಡ್ ಮಾಡ್ಕೊಂಡಿದೆ, ಇರಾನ್ ಬ್ಲಾಕೇಡ್ ಮಾಡ್ಕೊಂಡಿದೆ, ಶಾಂತಿ ಮಾತುಕತೆಗಳಿಗೆ ಇರಾನ್ ಬರ್ತಾ ಇಲ್ಲ. ಯಾಕೆ ಬರಲ್ಲ ಅಂದ್ರೆ, ನಾವು ಅಮೆರಿಕದವರು ಹಿಂದಕ್ಕೆ ಹೋಗ್ಬೇಕು ಹೊರ್ಮುಜಿಂದ, ಆಗ್ಲೇ ನಾವು ಮಾತುಕತೆಗೆ ಬರೋದು ಅಂತ ಹೇಳ್ಕೊಂಡಿದೆ. ಇದರ ನಡುವೆ ಯುದ್ಧ ಆಗೋಯ್ತು ಅಂತ ಅಮೆರಿಕ ಹೇಳ್ಕೊಂಡಿದ್ದಿಲ್ಲ, ಟ್ರಂಪ್ ಹೇಳ್ಕೊಂಡ್ರಲ್ಲ. ಅದರ ಹಿಂದೆ ಅಮೆರಿಕದ ಒಂದು ಕಾನೂನು ಇದೆ. ಆ ಕಾನೂನಿನ ಪ್ರಕಾರ ಯಾವುದೇ ಯುದ್ಧ 60 ದಿನಗಳನ್ನು ಪೂರೈಸಿದ್ರೆ ಸಂಸತ್ತನ್ನ ಕರಿಬೇಕು. ಅಲ್ಲಿನ ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಕಾಂಗ್ರೆಸ್ ಅನ್ನ ಕರಿಬೇಕಾಗತ್ತೆ. ಕಾಂಗ್ರೆಸ್ಸಿನಲ್ಲಿ ಒಪ್ಪಿಗೆ ಪಡೆದುಕೊಳ್ಳಬೇಕಾಗತ್ತೆ ಡೊನಾಲ್ಡ್ ಟ್ರಂಪ್. ಅದು ಸಾಧ್ಯ ಇದೆಯಾ ಅಂದ್ರೆ, ಡೊನಾಲ್ಡ್ ಟ್ರಂಪ್ಗೆ ಅನುಮಾನ ಇದೆ. ಅದು ಸಾಧ್ಯ ಆಗಿಲ್ಲ ಅಂತಂದ್ರೆ, ವೋಟಿಂಗ್ ಆಗಿ ಸೋತು ಹೋದ್ರೆ ಡೊನಾಲ್ಡ್ ಟ್ರಂಪ್ ಅವಮಾನ ಆಗತ್ತೆ, ದೊಡ್ಡ ಮಟ್ಟದ ಅವಮಾನ ಆಗತ್ತೆ, ಯುದ್ಧ ಮಾಡಕ್ಕೆ ಆಗೋದಿಲ್ಲ ಮುಂದಕ್ಕೆ. ಪ್ಲಸ್ ಅಂತಹ ಸನ್ನಿವೇಶ ಬಂದಾಗ ಮುಂದಿನ ಮಧ್ಯಂತರ ಚುನಾವಣೆಗಳೇನಿದಾವ ನವೆಂಬರ್ನಲ್ಲಿ, ಆಗ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಆಘಾತ ಆಗೋದು ಸಾಧ್ಯತೆಗಳಿರ್ತವೆ ಅಂತ ಟ್ರಂಪ್ಗೆ ಗೊತ್ತು. ಹಾಗಾಗಿ 60 ದಿನ ಕಂಪ್ಲೀಟ್ ಆಗೋದಕ್ಕೆ ಒಂದು ದಿನ ಮೊದಲು ಘೋಷಣೆಯನ್ನು ಮಾಡಿಬಿಟ್ರು. ಯುದ್ಧ ಮುಗಿದೋಯ್ತು, 60 ದಿನ ಆಗಿಲ್ಲ, ಹಾಗಾಗಿ ಮತ್ತೆ ನಾನು ಒಪ್ಪಿಗೆ ಪಡ್ಕೊಳ್ಳುವಂಥದ್ದು ಪ್ರಮೇಯನೇ ಬರೋದಿಲ್ಲ, ಫರ್ಗೆಟ್ ಅಬೌಟ್ ಇಟ್, ಯುದ್ಧ ಮುಗಿದೋಯ್ತು ಅಂತ. ಆದ್ರೆ ಯುದ್ಧ ಮುಗಿಸ್ಬಾರ್ದಲ್ಲ, ಅದಕ್ಕೇನು ಮಾಡ್ತಿರೋದು, ಇಸ್ರೇಲ್ ಅನ್ನ ಎತ್ತಿ ಕಟ್ಟುತ್ತಾ ಇರೋದು ಅಥವಾ ಇಸ್ರೇಲ್ ಅನ್ನ ಬಳಸ್ಕೊಳ್ತಿರೋದು. ಇಸ್ರೇಲ್ಗೆ 6,500 ಟನ್ ಶಸ್ತ್ರಾಸ್ತ್ರಗಳನ್ನು ಪೂರೈಸಿ, ಆ ಮೂಲಕ ಯುದ್ಧವನ್ನ ನೀನ್ ಮಾಡು, ನಾನು ಯಥಾ ಪ್ರಕಾರ ನಿನ್ನ ಹಿಂದೆ ನಿಂತ್ಕೊಂಡಿರ್ತೀನಿ. ದಶಕಗಳಿಂದ ಹೇಗೆ ನಿಂತಿದ್ದೀನೋ, ನಿನ್ನ ಪ್ರತಿ ನರಹತ್ಯೆಯಲ್ಲಿ, ನಿನ್ನ ಪ್ರತಿ ಹತ್ಯಾಕಾಂಡದಲ್ಲಿ ನಾನು ನಿನಗೆ ಬೆನ್ನೆಲುಬಾಗಿ ನಿಂತಿದ್ನಲ್ಲ, ಅದು ಗಾಜಾ ಆಗಿರಬಹುದು, ಲೆಬನಾನ್ ಆಗಿರಬಹುದು, ಇನ್ನೆಲ್ಲೇ ಆಗಿರಬಹುದು, ಅದೇ ರೀತಿ ಈಗಲೂ ನಿಲ್ತೀನಿ ಅಂತ ಅಮೆರಿಕ 6,500 ಟನ್ ಶಸ್ತ್ರಾಸ್ತ್ರಗಳನ್ನು ಕೊಡುವ ಮೂಲಕ ಇಸ್ರೇಲ್ಗೆ ಒಂದು ಹಾಮಿಯನ್ನ ಕೊಟ್ಟಿದೆ. ಇಸ್ರೇಲ್ಗೆ ಒಂದು ಹಾಮಿಯನ್ನ ಕೊಟ್ಟಂಗಾಯ್ತು. ಹಾಗಾದ್ರೆ ಇರಾನ್ ಸುಮ್ಮನಿರುತ್ತಾ? ಖಂಡಿತವಾಗ್ಲೂ ಇರಾನ್ ಸುಮ್ಮನಿರೋದಿಲ್ಲ. ನಿನ್ನೆ ತಾನೇ ಘೋಷಣೆ ಮಾಡ್ಕೊಂಡಿತ್ತು, ನಮ್ಮ ಹೊಸ ಮಿಸೈಲ್ ಅನ್ನ ನೋಡಿದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ. ಆ ಮಟ್ಟಕ್ಕೆ ಇರಾನ್ ಸಹ ಸನ್ನದ್ಧವಾಗಿ ಕೂತ್ಕೊಂಡಿದೆ. ಪ್ರತಿ ಕ್ಷಣ ಅದು ಒಂದೇ ಮಾತು ಹೇಳ್ತಿರೋದು,
ನಾವು ಒಪ್ಪಂದಕ್ಕೆ ಬರಬೇಕು, ಮಾತುಕತೆಗೆ ಬರಬೇಕು ಅಂದ್ರೆ ನೀವು ಹೊರ್ಮುಜ್ ಸ್ಟ್ರೈಟ್ ಇಂದ ದೂರ ಹೋಗಬೇಕು. ಆ ನಂತರ ಮಾತ್ರ ಒಪ್ಪಂದ. ಇಲ್ಲ ನಾವು ಹೋಗೋದಿಲ್ಲ ಅಂದ್ರೆ ಯುದ್ಧಕ್ಕೆ ಬರ್ತೀರಿ ಅಂದ್ರೆ ಬನ್ನಿ, ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ. 40 ದಿನಗಳು ನಾವು ಏನ್ ಪವರ್ ತೋರಿಸಿದ್ವೋ ಅದೇ ಪವರ್ ಅನ್ನ ಕಂಟಿನ್ಯೂ ಮಾಡ್ತೀವಿ. ನಮ್ಮಲ್ಲಿನ ಮಿಸೈಲ್ಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ನಾವು ಬಳಸಿರೋದು ಒಂದು ಭಾಗ ಮಾತ್ರ ಇಲ್ಲಿಯವರೆಗೆ. ನಮ್ಮ ಮಿಸೈಲ್ ಸಿಟಿಗಳು ಅಂಡರ್ ಗ್ರೌಂಡ್ ಅಲ್ಲಿ ಇದಾವೆ. ಅಲ್ಲಿ ಸಿಕ್ಕಾಪಟ್ಟೆ ಸ್ಟಾಕ್ ಪೈಲ್ ಇದೆ. ಮಿಸೈಲ್ಗಳು ಇದಾವೆ, ರಾಕೆಟ್ಗಳಿದಾವೆ, ನಮ್ಮಲ್ಲಿ ಡ್ರೋನ್ಗಳು ಇದಾವೆ. ನೀವು ಎಷ್ಟು ವರ್ಷ ಯುದ್ಧ ಮಾಡ್ತೀರೋ ಅಷ್ಟು ವರ್ಷ ಬಳಸೋದಕ್ಕೆ ನಮ್ಮ ಹತ್ರ ಎಲ್ಲ ಇದಾವೆ. ಪ್ಲಸ್ ನೂರಾರು ಫ್ಯಾಕ್ಟ್ರಿಗಳು ಮಿಸೈಲ್ಗಳ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದಾವೆ. ಯಾವ ಮಿಸೈಲ್ಗಳನ್ನ ನಾವು ಬಳಸಿದ್ವೋ ಇಷ್ಟು ದಿನ, ಆ ಸ್ಟಾಕ್ ಏನ್ ಕಡಿಮೆ ಆಗಿತ್ತು ಅದನ್ನ ಮರು ತುಂಬುವಿಕೆ ನಡೀತಾ ಇದೆ. ನೀವೇನ್ ತಲೆ ಕೆಡಿಸ್ಕೊಬೇಡಿ, ಕಮ್ ಫಾರ್ ವಾರ್ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಈ ನಡುವೆ ಇಸ್ರೇಲ್ ಏನಾದ್ರು ಈಗ ಮತ್ತೆ ದಾಳಿ ನಡೆಸಿದ್ರೆ ಗ್ಯಾರಂಟಿ ಈ ಬಾರಿ ಇನ್ನೊಂದಷ್ಟು ಘೋರವಾದಂತಹ ಯುದ್ಧ ನಡೆಯೋದು ಎಲ್ಲ ಸಾಧ್ಯತೆಗಳು ಇದೆ. ಆದರೆ ಈ ಅಮೆರಿಕ ಮೇಲೆ ಒತ್ತಡ ಬೀಳುತ್ತಿದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಈ ಯುದ್ಧ ಬೇಕಿಲ್ಲ, ಇಡೀ ಜಗತ್ತು ನರಳ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಬೆಲೆಗಳು ಆಕಾಶಕ್ಕೆ ಹೋಗ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಆ ಒತ್ತಡ ವಿದೇಶಿ ಶಕ್ತಿಗಳಿಂದ ಮಾತ್ರ ಬರ್ತಾ ಇಲ್ಲ, ಇಂಟರ್ನಲ್ ಅಮೆರಿಕದ ಒಳಗೂ ಸಹ, ಅಲ್ಲಿನ ಪ್ರಜೆಗಳಿಂದಲೂ ಸಹ ಬರ್ತಿದೆ. ಪ್ಲಸ್ ಅಲ್ಲಿನ ಬಂಡವಾಳಶಾಹಿಗಳಿಂದಲೂ ಸಹ ಬರ್ತಿದೆ. ಯಾಕಂದ್ರೆ ಮಿಡಲ್ ಈಸ್ಟ್ ನಲ್ಲಿ ಏನು ಇರಾನ್ ದಾಳಿಯನ್ನ ನಡೆಸಿ ಒಂದಷ್ಟು ಆಯಿಲ್ ರಿಫೈನರಿಗಳನ್ನ ನಾಶ ಮಾಡಿ ಹಾಕಿದೆ, ಅವುಗಳಲ್ಲಿ ಅಮೆರಿಕದ ಪಾಲುದಾರಿಕೆ ಇದೆ, ಅಮೆರಿಕದ ಬಂಡವಾಳಶಾಹಿಗಳ ದುಡ್ಡಿದೆ, ಅವ್ರಿಗೆ ನಷ್ಟ ಆಗ್ತಿದೆ. ಸೊ ಹಾಗಾಗಿ ಅವರು ಸಹ ಕೇಳ್ತಿದ್ದಾರೆ ಸದ್ಯಕ್ಕೆ ಯುದ್ಧ ಬೇಕಾಗಿಲ್ಲ ಅಂತ. ಬಟ್ ಈ 6,500 ಟನ್ ಶಸ್ತ್ರಾಸ್ತ್ರಗಳನ್ನು ತಲುಪಿಸಿರೋದು ಮತ್ತು ಇಸ್ರೇಲಿ ಚಾನೆಲ್ಗಳು ಹೇಳ್ತಿರೋದು ದಾಳಿ ಯಾವುದೇ ಕ್ಷಣ ಆರಂಭಿಸ್ತೀವಿ ಅಂತ, ಅದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಅಷ್ಟೇ. ಸೊ ಇದಿಷ್ಟು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ. ಅದರ ಈಗ ಏನು ಯುದ್ಧ ವಿರಾಮ ಏನು ನಡೀತಾ ಇದೆ, ಒಂದು ನಾಟಕೀಯವಾದಂತಹ ಯುದ್ಧ ವಿರಾಮ. ಅದರ ನಡುವೆ ಇಸ್ರೇಲ್ ಮತ್ತೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ ಅಮೆರಿಕದಿಂದ ತರಿಸ್ಕೊಂಡಿರೋದು, ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.